ನಿರೀಕ್ಷೆ ಏನಿದೆ, ಅವರ ಆಕಾಂಕ್ಷೆ ಏನಿದೆ, ಸಮಾಜವನ್ನ ಯಾವ ರೀತಿ ನಿರ್ಮಿಸಬೇಕು ಅಂತ ಹೇಳ್ಬಿಟ್ಟು ಅವರ ಆಕಾಂಕ್ಷೆ ಇದೆ, ಆ ಒಂದು ಆಕಾಂಕ್ಷೆ ಈಡೇರಬೇಕು. ಅದಕ್ಕೆಲ್ಲ ನಾವು ಕೈ ಜೋಡಿಸ್ತೀವಿ, ಅವರ ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ವೇದಿಕೆಯಲ್ಲಿ ಮಾತುಕೊಳ್ತಾ ನಮ್ಮೆಲ್ಲ ಯುವಕರನ್ನ ಒಟ್ಟುಗೂಡಿಸಿ ಆ ಒಂದು ವೇದಿಕೆಗೆ ಅವರ ತೋಳ್ಬಲಕ್ಕೆ ನಾವೆಲ್ಲ ಸಾಕ್ಷಿಯಾಗೋಣ, ಅವರಿಗೆ ಶಕ್ತಿ ತುಂಬೋಣ ಅಂತ ಹೇಳ್ಬಿಟ್ಟು ಈ ಒಂದು ವೇದಿಕೆ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀನಿ. ಯಾಕಂತೇಳಿದ್ರೆ ಊರಿನ ಪ್ರಮುಖವಾಗಿ, ಯಾಕಂದ್ರೆ ಈ ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಇದಿಲ್ಲ ಅಂತ ಹೇಳಿದ್ರೆ ಊರಿನ ಅಂಕಿಅಂಶಗಳು ನಿಜವಾಗ್ಲೂ ಕಾಣಿಸೋದೇ ಇಲ್ಲ, ಗೊತ್ತಲ್ವಾ? ಅಂಗನವಾಡಿ ಕಾರ್ಯಕರ್ತರುಗಳು ಇಲ್ಲ ಅಂತ ಹೇಳಿದ್ರೆ ಊರಿನ ಮಕ್ಕಳು ಹುಟ್ಟೋದಾಗ್ಲಿ, ಯಾರಾದ್ರೂ ಮರಣ ಹೊಂದೋದಾಗ್ಲಿ, ಈ ಅಂಕಿಅಂಶಗಳು ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು? ನಾವು ಅಂಗನವಾಡಿಗೆ ಹೋಗ್ಬೇಕು ಅಂತ ಅಂಗನವಾಡಿ ಕೆಲಸ ಮಾಡುತ್ತಾ ಅಂಗನವಾಡಿ ಕಾರ್ಯಕರ್ತರ ನಾವು ಗುರುತಿಸುವಂತ ಕಾರ್ಯಕ್ರಮ. ಅವರೆಲ್ಲರಿಗೂ ಸಹ ಆತ್ಮೀಯ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮೊದಲಿಗೆ ನಮ್ಮ ಅತಿಥಿ ಕಲಾವಿದರು ಹಾಗೂ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ಜೂನಿಯರ್ ರಾಜ್ಕುಮಾರ್ ಅವರು ಈ ಒಂದು ಮಾತಾಡಬೇಕು. ಅವರು ಎಲ್ಲೋ ಆಗಮಿಸಬೇಕಾದ್ರೆ ಕಾರ್ಯಕ್ರಮವನ್ನ ಅವರು ನಿರ್ಗಮಿಸಬೇಕಾಗಿರುವಂತಹ ಕಾರ್ಯಕ್ರಮದಿಂದ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನಾವು ಕನ್ನಡಿಗರು ಡಿಸೆಂಬರ್ 31 ನವೆಂಬರ್ 1ರಿಂದ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಇದು ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಅಂತ ತಿಳ್ಕೊಳ್ಳೋಣ. ಈ ಒಂದು ಶುಭ ಸಂದರ್ಭದಲ್ಲಿ ಸಂಭ್ರಮ ಸಡಗರದ ದಿನ. ಅದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶಕ್ತಿದಾತೆ ಹೆಣ್ಣು, ವಿದ್ಯೆದಾತೆ ಹೆಣ್ಣು, ಹಣದಾತೆ ಹೆಣ್ಣು, ಜನ್ಮದಾತೆ ಹೆಣ್ಣು. ಶಕ್ತಿದಾತೆ ಹೆಣ್ಣು, ವಿದ್ಯೆದಾತೆ ಹೆಣ್ಣು, ಹಣದಾತೆ ಹೆಣ್ಣು, ಜನ್ಮದಾತೆ ಹೆಣ್ಣು. ನಾವು ಪೂಜೆ ಮಾಡೋ ಭುವನೇಶ್ವರಿ ಕೂಡ ಕನ್ನಡಮ್ಮನ ಬಾವುಟದ ಭುವನೇಶ್ವರಿ ಕೂಡ ಹೆಣ್ಣು. ಹಾಗಾಗಿ ನಾವು ಹೆಣ್ಣನ್ನು ಎಲ್ಲಿ ಪೂಜಿಸ್ತೀವಿ, ಎಲ್ಲಿ ಗೌರವಿಸ್ತೀವಿ, ಅಲ್ಲಿ ಧನಧಾನ್ಯ ಸಮೃದ್ಧಿಯಾಗಿ ನೆಲೆಸಿರುತ್ತಂತೆ. ಹೆಣ್ಣನ್ನು ಎಲ್ಲಿ ಪೂಜಿಸ್ತೀವಿ, ಅವರು ನಮ್ಮ ಸ್ವಂತ ಹೆಂಡತಿ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಆ ಹೆಣ್ಣನ್ನು ಎಲ್ಲಿ ಗೌರವಿಸ್ತೀವಿ, ಹೆಣ್ಣನ್ನು ಎಲ್ಲಿ ಪೂಜಿಸ್ತೀವಿ, ಅಲ್ಲಿ ಧನಧಾನ್ಯ ಸಮೃದ್ಧಿಯಾಗಿ ನೆಲೆಸಿರುತ್ತೆ ಅಂತ ಇತಿಹಾಸ ಹೇಳುತ್ತೆ, ಪುರಾಣ ಹೇಳುತ್ತೆ, ವೇದ ಹೇಳುತ್ತೆ. ಹಾಗಾಗಿ ನಾವೆಲ್ಲ ಹೆಣ್ಣನ್ನು ಗೌರವಿಸೋಣ, ಪೂಜಿಸೋಣ. ಇಂದು 2003ನೇ ದಿನದ ನಿರಂತರ ದಾಸೋಹ ಕಾರ್ಯಕ್ರಮವನ್ನು ವಿದ್ಯಾರ್ಥಿನಿಯರಿಗೆ, ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಹಾಗೂ ವೃದ್ಧರಿಗೆ ಸೀರೆಗಳನ್ನು ಹಂಚುವ ಒಂದು ಅನ್ನದಾಸೋಹದ ಸಂಭ್ರಮ ಸಡಗರದ ಕಾರ್ಯಕ್ರಮವನ್ನು ನಮ್ಮ ಆತ್ಮೀಯ ಸ್ನೇಹಿತರು, ಆಪ್ತ ಮಿತ್ರ, ಆಪ್ತ ರಕ್ಷಕ ಕೆಲವೇ ದಿನಗಳಲ್ಲಿ ಪರಿಚಯ ಆಗಿದ್ದು, ಅದು ಪರಿಚಯ ಆಗಿ ಅಂತ ಆಮೇಲೆ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶ್ರೀ ಎಲ್ ಮಲ್ಲೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ತುಂಬಾ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಜಕ್ಕೂ ಹೇಳಬೇಕು ಅಂತಂದ್ರೆ, ನಾವು ಏನೆಲ್ಲ ಮಾಡ್ತೀವಿ, ಇಂಥ ಕಾರ್ಯಕ್ರಮಗಳನ್ನ ಮಾಡಬೇಕು. ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಒಂದು ಸಮಾಜಮುಖಿಯಾಗಿ ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಹಳ ಸಂತೋಷ. ಅವರ ಈ ಶ್ರಮಕ್ಕೆ, ಅವರ ಈ ಕಾರ್ಯಕ್ಕೆ, ಅವರು ಮಾಡ್ತಾ ಇರೋ ಈ ಕೆಲಸಕ್ಕೆ ಭಗವಂತ ಒಳ್ಳೆ ಆಯುಷ್ಯು, ಆಯುರಾರೋಗ್ಯ, ಸಕಲೇಶ್ವರನ ಕೊಡಲಿ ಅಂತ ಹೇಳ್ತಾ, ಅದರ ಜೊತೆಗೆ ವೇದಿಕೆ ಮುಂಭಾಗದಲ್ಲಿ ಮೇಲೆ ಹಾಸನರಾಗಿರುವಂತಹ ಖ್ಯಾತ ಚಿತ್ರನಟರು ಚೇತನ್ ರವರಿಗೆ ವಂದಿಸುತ್ತಾ, ಹಾಗೆ ನಿರ್ಮಾಪಕರು, ಅತ್ಯುತ್ತಮ ಫೈನಾನ್ಷಿಯಲ್ ಸನ್ಮಾನ ಶ್ರೀ ನಾರಾಯಣ್ ಭೈರಪ್ಪನವರು. ನನಗೂ ಕೂಡ ಬಹಳಷ್ಟು ಫೈನಾನ್ಸ್ ಮಾಡಿದ್ದಾರೆ, ನನ್ನ ಮಗನಿಗೂ ಕೂಡ ಬಹಳಷ್ಟು ಫೈನಾನ್ಸ್ ಮಾಡಿದ್ದಾರೆ ಭೈರಪ್ಪ ನಾರಾಯಣ. ಬಟ್ ಯಾರಿಗೂ ತೋರಿಸಿಡಲ್ಲ, ಅದೊಂಥರ ತುಂಬಿದ್ದು ಕೂಡ. ಯಾಕೆಂದರೆ ಅದ್ರದ್ದು ಚರ್ಮನೇ ಬಿಳುಪು, ಆ ಬಿಳುಪಾಗಿರೋದ್ರಿಂದ ಅದು ಯಾರಿಗೂ ತೋರಿಸ್ಕೊಳ್ಳೋದಿಲ್ಲ ಅದು. ಹಾಗಾಗಿ ಅವರಿಗೂ ಕೂಡ ನಾನು ವಂದಿಸುತ್ತಾ, ಮತ್ತೆ ವೇದಿಕೆ ಮೇಲೆ ಹಾಸ್ಯರಾಗಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರ.